ದೇವತಾ ಪ್ರಾರ್ಥನೆ ಕುರಿಯಾತ್ ಆಗ ಆದಿಯಲ್ಲಿ ಮಧ್ಯಕಾಲಘಟ್ಟದಲ್ಲಿ ಬ್ರಹ್ಮಾರ್ಪಣ ಕಾಲಘಟ್ಟದಲ್ಲಿ ಪ್ರಾರ್ಥನೆಗಳು ಪ್ರಾಮುಖ್ಯ ಎಂಬ ಸಂಕಲ್ಪಗಳುಂಟು. ಹಾಗೆ ಕಾಸರಗೋಡು ತಾಲೂಕು ಬೇಳ ಗ್ರಾಮದ ವಿಷ್ಣುಮೂರ್ತಿ ನಗರ ಅಲ್ಲ, ಇಲ್ಲಿ ವಿರಾಜಮಾನವಾಗಿರತಕ್ಕಂಥ ಶಕ್ತಿಗಳುಂಟು ಎಂಬುದು ನಮಗೆ ಊರವರಿಗೆಲ್ಲ ಗೊತ್ತಿರುವಂಥದ್ದು. ಯಾವುದು ಏನು ಅಂತ ಹೇಳುವಂಥದ್ದು ಮೂಲ ತತ್ವ ಇಲ್ಲ, ಅನುಭವಗಳು ಕೆಲವು ನಮ್ಮ ಭಾಗಕ್ಕೆ ಉಂಟು ಅಂತ ಹೇಳುವಂಥ ವಿಚಾರಗಳುಂಟು. ಹಾಗೇನಿದ್ರೂ ಕೂಡ ಜ್ಯೋತಿಕಲ್ಪೋ ನಿರುಕ್ತಂಚ ಶಿಕ್ಷಾ ವ್ಯಾಕರಣಂ ತಥಾ, ಜ್ಯೋತಿಷ್ಶಾಸ್ತ್ರದಲ್ಲಿ ಎಲ್ಲ ಅಂಗಾಂಗಗಳು ಕೂಡಿರುವಂಥದ್ದಕ್ಕೆ ಜ್ಯೋತಿಷ್ಶಾಸ್ತ್ರ. ಆಗ ಸೂರ್ಯಾರ್ಕವು ಎತ್ತರ ಸಾಕ್ಷಿಗಳು, ಸೂರ್ಯನು ಆದಿತ್ಯನು ಚಂದ್ರಗ್ರಹರು ಎರಡು ಗ್ರಹರು ಯಾವಾಗ ಪ್ರಪಂಚದಲ್ಲಿ ಇರುವಲ್ಲಿ ತನಕ ಜ್ಯೋತಿಷ್ಶಾಸ್ತ್ರ ಸತ್ಯವಾಗಿರ್ತದೆ ಎಂಬ ಆಧಾರದ ಮೇಲೆ ನಮಗೆ ಕಣ್ಣಿಗೆ ಅಗೋಚರವಾಗಿರುವಂಥ ಶಕ್ತಿಯನ್ನು ತಿಳ್ಕೊಳ್ಳಿಕ್ಕಿರುವಂಥ ವಿಚಾರಗಳು ಅಥವಾ ಭೂತ ವರ್ತಮಾನ ಭವಿಷ್ಯ ಅಂತ ಹೇಳುವಂಥ ಮೂರು ಕಾಲಘಟ್ಟವನ್ನು ಕೂಡ ತಿಳ್ಕೊಳ್ಳಿಕ್ಕಿರುವಂಥ ಜ್ಯೋತಿಷ್ಶಾಸ್ತ್ರ. ದೇಶಾಭಿಯಾಗಿ 27 ನಕ್ಷತ್ರ 12 ರಾಶಿ 27 ನಕ್ಷತ್ರಗಳ ಆಧಾರದಲ್ಲಿ 360 ಡಿಗ್ರಿ ಖಗೋಳಶಾಸ್ತ್ರವನ್ನು ಸ್ಫುಟವಾಗಿಟ್ಟುಕೊಂಡು ಅದರ ಆಧಾರದಲ್ಲಿ ಜಾತಕ ಗೋಲ ನಿಮಿತ್ತ ಪ್ರಶ್ನಾ ಮುಹೂರ್ತಾಖ್ಯ ಗಣಿತನಾಮಾನಿ ಅಭಿದತಾನಿ ಷಡಂಗಾನಿ ವಿದಶ್ಯತೆ. ಜಾತಕಾದಿ 6 ಅಂಗಾಂಗಗಳಿಂದ ಕೂಡಿರತಕ್ಕಂಥ ಶಾಸ್ತ್ರದ ಆಧಾರದಲ್ಲಿ ನಮಗೆ ಸಂಪ್ರೇಣಮಾಣ ಸ್ತವಶ ಶರೀರಿತ. ಆಗ ನಮಗೆ ಆ ಗ್ರಹೇಶ್ವರರನ್ನು ಪೂಜಿಸಿ, ಮೇಷಾದಿ ರಾಶಿಗಳನ್ನು ಪೂಜಿಸಿ, ಅಷ್ಟದ್ರವ್ಯ ವಸ್ತುಗಳನ್ನು ಇಟ್ಟು ಅಲಂಕರಿಸಿ ಪೂಜಿಸಿ, ಸ್ವರ್ಣಮಧ್ಯೆ ಇರತಕ್ಕಂಥ ಮೂಲ ಚೈತನ್ಯವನ್ನು ಸಂಕಲ್ಪಿಸಿ ಮಗುವಿನ ಮುಖಾಂತರ ತತಕನ್ಯಾಕುಮಾರೋವ ವಸ್ತ್ರಾತ್ಯಲಂಕೃತ ರಾಶಿ ಗ್ರಹ ಸ್ಥಿತಿ ಜ್ಞಾನಶೂನ್ಯೋವ, 12 ರಾಶಿಗಳ ಸ್ಥಿತಿಗತಿಗಳನ್ನು ಅರಿವುಗಳು ಇಲ್ಲದೇ ಇರುವಂಥ ಮಗುವಿನ ಮುಖಾಂತರ, ಹೆಣ್ಣು ಅಥವಾ ಗಂಡು ಮಗುವಿನ ಮುಖಾಂತರ ಅದನ್ನು ಜೀವ ಸಂಕಲ್ಪ ಮಾಡಿದಂಥ ಲಕ್ಷ್ಮಿಯನ್ನು ಕೊಟ್ಟು ಇಡಿಸಬೇಕು ಅಂತ ಲೆಕ್ಕ. ಆಗ ಆ ಆಧಾರದಲ್ಲಿ ನಾವು ಇಟ್ಟಿರುವಂಥ ವಿಚಾರಗಳು ನಮಗೆ ಗ್ರಹೇಶ್ವರ ಸತ್ಯ ಆದಿಯಲ್ಲಿ ವಿಚಾರಗಳನ್ನು ಪೂಜೆ ಮಾಡಿ ತದನಂತರ ಮಧ್ಯ ಕಾಲಘಟ್ಟದಲ್ಲಿ ಸ್ವರ್ಣನ್ಯಾಸ ಮಾಡುವಂಥ ಕಾಲಘಟ್ಟದಲ್ಲಿ ಎಲ್ಲ ಶಕ್ತಿಗಳಿಗೆ ಏನಾಗಬೇಕು ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದೇಶ ಕೇವಲ ಅಂತ. ಹಾಗೆ ಏನಿದ್ರೂ ಕೂಡ ವಿಚಾರಗಳು ವಿಮರ್ಶೆಗಳಾಗಬೇಕು. ವಿಚಾರ ವಿಮರ್ಶೆ ಆದ ಮೇಲೆ ಹೂವು ಕೊಡುವಲ್ಲಿ ಹೂವಿನ ಹೆಸರು ಕೊಟ್ಟು ನಮ್ಮ ಹತ್ರ ಕಾರ್ಯಗಳನ್ನು ಮಾಡಿಸಿ ಊರು ಪರ ಊರುಗಳನ್ನು ಬೆಳಗಿಸುವಂಥ ಶಕ್ತಿ, ಆ ಶಕ್ತಿಗಳು ನಮಗೆ ಕಾಣಿಸಿಕೊಡಬೇಕು ಅಂತ ಹೇಳುವಂಥ ಪ್ರಾರ್ಥನೆ. ಹರಿಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸಿದ್ಧ ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ ಪೂಜಿತವಯೋ ಸರ್ವೈರಪಿ ಸರ್ವವಿದ್ಯುತೆ ತಸ್ಮೈ ಗಣಾಧಿಪತೇ ನಮಃ. ಅಲ್ಲಿ ಹಾಕಿ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರ್ಥಂ ವರದೇ. ಸ್ಥಳ ಸಂಬಂಧವಾಗಿರ್ತಕ್ಕಂಥ ಅಖಿಲ ಸಾನ್ನಿಧ್ಯ ವಿಷಯಗಳೇನು ಅಂತ ಅದನ್ನು ನಮಗೆ ಸತ್ಯಾಸತ್ಯವಾಗಿ ತೋರಿಸಿಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಆಗಬೇಕು ಅಂತ ಹೇಳುವಂಥ ಪ್ರಾರ್ಥನೆಯಲ್ಲಿ ಇಡಿ, ಆಯ್ತಾ? ಹೀಗೆ ಕೈ ಹಿಡಿದು ತೊಳಿಬೋದಾ? ನನ್ನ ಹೆಸರಿಗೆ ಹೇಗೆ ಎಷ್ಟನೇ ಕ್ಲಾಸ್ ನೀವು ಎಲ್ಲಿ ಶಾಲೆಗೆ ಹೋಗೋದು? ನಾನು ಇಲ್ಲದು ಪೂಜೆ ಮಾಡಿ ಇಟ್ಟದ್ದುಂಟು, ಅದನ್ನು ನಿನ್ನ ಹತ್ರ ಕೊಡ್ತೇನೆ. ಆಗ ನೀನು 3 ಸುತ್ತು ಬರಬೇಕಾಯ್ತಾ? ಈಗಲ್ಲ ನಾನು ಹೇಳುವ, ಗಡಿಬಿಡಿ ಮಾಡಬಾರ್ದು. ಈಗ ಒಂದು ಹೂ ಬಿಡ್ಕ ಬಲಕೈಯಲ್ಲಿ, ಆಯ್ತಾ? ಒಂದು ಸುತ್ತು ಬಾ, ಅಜ್ಜ ಆಗ ಕರ್ಕೊಂಡು ಹೋಗಿದ್ದಾರಲ್ಲ, ಹಾಗೆ ಒಂದು ಸುತ್ತು ಬಾ.
ಸುತ್ತ ಬಂದು ಇಲ್ಲಿ ನಿಂತು ಆಯ್ತಾ, ಗಡಿಬಿಡಿ ಮಾಡಬಾರ್ದು, ಮೆಲ್ಲಾಗಿ. ಯಾರನ್ನು ನೋಡಬೇಡ, ನೀನು ನೋಡಿದ್ರೆ ನಿಂಗೆ ಹೆದರಿಕೆ ಆಗ್ತದೆ. ಮೆಲ್ಲ ಅಲ್ಲಿ ನಿಂತು, ಹಾಂ ನಿಂತ್ಕೊಂಡಿಯಾ, ಇಲ್ಲಿ ಹಾಕು, ಇಲ್ಲಿ ಹಾಕು. ಹಾಗೆ ಇನ್ನೊಂದು ಸುತ್ತು ಬಾ. ಅಲ್ಲಿದೆ, ಅಲ್ಲಿ ಒಂದು ಹೂವು ಕಾಣ್ತದ, ಹೂವಲ್ಲಿ ರೌಂಡ್ ಆಗಿ ಅಲ್ಲಿಗೆ ಹಾಕಿ, ಅಲ್ಲಿ ಹಾಕಿ. ಒಂದು ನಿಮಿಷ ಈಚೆ ಬಾ, ಈಚೆ ಇಂತ ಹೋಗ್ಬಿಟ್ಟು ನೀನು. ಇನ್ನೊಂದು ಸುತ್ತು ಬಾ. ಸ್ವಲ್ಪ ಆಚೆ ನಿಂತು ಒಳಗೆ ಹಾಗೂ ಕನ್ನಡಿ ಸ್ವಲ್ಪ ಇದೆ. ಹಾಂ ಅಲ್ಲೇ ನಿಂತು, ಅಲ್ಲೇ ನಿಂತು, ಅಲ್ಲಿ ನಿಂತಲ್ಲಿ ಕನ್ನಡಿ ಕಾಣ್ತದ, ಕನ್ನಡಿಗೆ ಹಾಕ. ಅಷ್ಟಮಂಗಲ ದೇವತಾಭ್ಯೋ ನಮಃ. ಇನ್ನೊಮ್ಮೆಲೆ ಸೇರಿ ಸೇರಿ ಅಲ್ಲಿ ಒಂದು ಅಕ್ಕಿ ಎಲ್ಲ ಉಂಟಲ್ಲ, ಹೂವೆಲ್ಲ ಉಂಟಲ್ಲ, ನೀವು ಯಾರು ಮಾತಾಡಬೇಡಿ, ನೀವೆಲ್ಲ ಓಂ ನಮಃ ಶಿವಾಯ ಮಾತ್ರ. ನಾನು ಮತ್ತು ಮಗುವಿನ ಆಟ ಈಗ ಅಲ್ವನ. ಸಂಸರಸ್ವತಿ ಶ್ರೀಯೈ ನಮಃ. ಈ ದೀಪ ಈ ಇದು ಕಾಣ್ತದಲ್ಲ, ಅದರ ಮೇಲೆ ಮೇಷಾದಿ ದ್ವಾದಶ ಅಶ್ವಿನಿಯಾದಿ ದೇವತಾ ಅಷ್ಟಮಂಗಲ ದೇವತಾ ನಮ್ಮ ಇನ್ನೊಂದು ಕೈ ಕೊಡಿ. ಇನ್ನು ಅಲ್ಲಿ ಕಾಲಮ್ ಎಷ್ಟು ಉಂಟಂತ ಲೆಕ್ಕ ಹಾಕ್ಬೋದಾ ನಿಮಗೆ? ಓ ಇಲ್ಲಿ ಒಂದು ಕಾಲಮ್ ಉಂಟಲ್ಲ, ಅಲ್ಲಿ ಮೆಲ್ಲಗೆ ತೆಗೆದುಕೊಂಡು ಹೀಗೆ ಇಡಬೇಕು. ಹೀಗೆ ಹೀಗೆ ಕೊಟ್ಟದ್ದನ್ನು 3 ಸುತ್ತು ಬಂದು ಅಲ್ಲಿ ನಿಂತು ನಾನು ಕವಡೆ ತಿರುಗಿಸಿ ಆದ ಮೇಲೆ ಇಡು ಅಂತ ಹೇಳುವಾಗ ನಿಮಗೆ ಇರುವ 12 ಕಾಲಮ್ ಉಂಟಲ್ಲ, ಅದರಲ್ಲಿ ಇಡಬೇಕು. ಆಯ್ತಾ? ಎಂತ ಹೆಸರು ಹೇಳಿದ್ದು? ಧನ್ವಿಕ. ಕೈ ತೊಳಿ. ಆಯ್ತಾ? ಹೀಗೆ ಕೈ. ಎಲ್ಲರೂ ಪ್ರಾರ್ಥನೆ ಮಾಡಿ. ಬೇಳಗ್ರಾಮ ವಿಷ್ಣುಮೂರ್ತಿ ನಗರ ಅಲ್ವಾ, ಈ ಸಂಬಂಧವಾಗಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲಿ ಉಂಟು. ಇದನ್ನು ನೀವು ಎಲ್ಲರಿಗೂ ಪ್ರದಕ್ಷಿಣೆ ಮುಂದೆ ಇರಬೇಕು. ಆಯ್ತಾ? ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಆಯ್ತಾ? ಮೂರು ಸುತ್ತು ಬಂದು ಅಲ್ಲಿ ನಿಂತು. ಆಯ್ತಾ? ಹರಿಶ್ರೀ ಗುರುಭ್ಯೋ ನಮಃ. ಮಹಾಗಣಪತಯೇ ನಮಃ. ಸರಸ್ವತ್ಯೈ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಷಣ್ಮುಖಾಯ ಪರಬ್ರಹ್ಮಣೇ ನಮಃ. ವರಾಹಮಿಹಿರಾದಿ ಆಚಾರ್ಯೇಭ್ಯೋ ನಮಃ. ಶ್ರೀ ಸೂರ್ಯಾದಿ ಸಮಸ್ತಗೃಹೇಭ್ಯೋ ನಮಃ. ಅವಿಘ್ನಮಸ್ತು. ಕಾಸರಗೋಡು ತಾಲೂಕು ಬೇಳಗ್ರಾಮ ವಿಷ್ಣುಮೂರ್ತಿ ನಗರ ಸಂಬಂಧವಾಗಿರತಕ್ಕಂಥ ಸ್ಥಳ ಸಂಬಂಧವಾಗಿರತಕ್ಕಂಥ ಸಮಸ್ತ ಗುಣದೋಷವು ಸಾನ್ನಿಧ್ಯ ವಿಚಾರವು ಅಖಿಲ ಪೈಗಾಲಿಕ ಗುಣದೋಷವನ್ನು ಗ್ರಹೇಶ್ವರು ಸತ್ಯಾಸತ್ಯವಾಗಿ ತೋರಿಸಿಕೊಳ್ಳಬೇಕೆಂಬ ಪ್ರಾರ್ಥನೆ. ಮಧ್ಯಾಢವ್ಯದಿಸಿಂಧು ಕನ್ಯಾಧ್ವಂ ಧ್ಯಾಯಾಮಿ ಸಾಧ್ವಂ ವೃದ್ಧೇ ಶುದ್ಧೇ ವೃದ್ಧೇ ಶುದ್ಧೇ ಕಲ್ಲೂರೀಶ್ವರಮಾನಮ್ಯಾಚ ವಿದಶಾ ವಲ್ಲಭಮಯಾ ಶಿಷ್ಯಾಯ ಶಿರಾವ ಕೈಲಾಸಾದೃಶಕೋಣೇಶ್ವರ ವಿಟಪಿಟಕೆ ಸ್ಫಾಟಿಕೆ ಮಂಟಪೇ ಸನ್ಮಾತಂಗಾರಾಧಿ ಆಗೂಢೋಗಮೇಶಂ ಧೃತಪಶುನೇ ಜ್ಞಾನವಿತ ಪ್ರಾರ್ಥನೆ. ಜಾಗತ್ತಂ ವಾಮಬಾಹುಂ ಮೃಗಮತಿ
आधारे शास्त्रेण दाराय संसारे विधिविजयवाद आधारे सहस्रेण दाराय शराणं गुरुमरक्तवर्णं महामृत्युं दूरवाहनं ವಿಷ್ಣುಮೂರ್ತಿನಗರ ಸ್ಥಳದ ಮಂದವಾಗಿರತಕ್ಕಂಥ ಸಾಹಿತ್ಯ ವಿಷಯದ ಕಾಲಿಕಾದೇಶ್ವರ ಸತ್ಯಾಸತ್ಯವಾಗಿ ಗುರುಭ್ಯಶ್ಚ ಪ್ರಸನ್ನ ಮನಶಸ್ತೆ ಮೇ ಸತ್ಯಾಂ ಕುರ್ವಂತು. ನಿನಗಿಷ್ಟ ಬಂದ ಕೋಣೆಯಲ್ಲಿ ಇಡು ಇಡು ಇಡು. ಗಂಟೆ ಎಷ್ಟು ನೋಡಿ ಅಂತೆ. ನಕ್ಷತ್ರ ಅಜ್ಜನಿಗೆ ಅದು ದೀಪಕ್ಕೆ ಎಣ್ಣೆನೆ ಹಾಕಿದ ಇದಾಕಿದ ಎಷ್ಟು ಅಕ್ಕಿ ಹಾಕಿದೆ ಮಹೇಶ್ವರ. ಸ್ಥಿತಿ ನೋಡಿ, ಒಂದು ಕೆ ಜಿ ಸ್ವರ್ಣ ಮಾಡಿದ್ದಾರೆ, ಇಷ್ಟು ಭಂಗ ಇಲ್ಲ. ಸುಳ್ಳು ಹಾಕ್ಬೇಕ ಹೆಂಗೆ बाहेरची इडली घातलं घेऊ ತುಂಬಾಯ್ತು ಇಲ್ಲ ಬಲ್ಲಿ ಟೇಬಲ್ ಇದೆ ಇಲ್ಲಿ ತಂದ್ರೆ ಇಲ್ಲಿ ತರಲಿ ಯಾರು ಇಬ್ರು ಇಲ್ಲಿಗೆ ಮಾತ್ರ ಇವರಿಗೆ ಇಲ್ಲಿ ಅತ್ಲಗೆ ಹೋಗ್ಬೇಕಿಂತ ಇನ್ನೀಗ ಇದರ ಫಲ ಹೇಳೋದು ದಕ್ಷಿಣ ತೆಕ್ಕೊಳ್ಳೋದು ಹೋಗ್ಬೋದು. ಹಿಂಗ ಹೋಗಿಡಿ ನೀವು ಹೋಗಬೇಡಿ ಶ್ರೀಕೃಷ್ಣ ಸ್ವಲ್ಪ ಬೆಳಕು ಬಿಟ್ಟರೆ ಒಳ್ಳೆ ಸ್ವಲ್ಪ ಬೆಳಕು ಇಲ್ಲ
ಸತ್ಯ ಹೇಳಿದ್ರೆ ಕಂಪ್ಲೀಟ್ ಹೊಟ್ಟೆ ತೋರಿಸ ಧನುರಾಶಿ ಸ್ವರ್ಣವು ಪುಷ್ಪಾಕ್ಷತೆಗಳ ಮೇಲೆ ರಾಹು 4ರಲ್ಲಿ ಶನಿ 5 ಶುದ್ಧ 6 ಶುದ್ಧ 6ರಲ್ಲಿ ಕುಜ 7 ಶುದ್ಧ 7ರಲ್ಲಿ ಆದಿತ್ಯ 8ರಲ್ಲಿ ಬುಧ ಗುರು ಶುಕ್ರ ಗುಳಿಗ 8ರಲ್ಲಿ ಶುಕ್ರ ಆಯಿತು 9ರಲ್ಲಿ ಕೇತು 10 ಶುದ್ಧ 11ರಲ್ಲಿ ಚಂದ್ರ 12 ಶುದ್ಧ ದೈವಾನುಕೂಲ್ಯಂ ಪ್ರತಿಕೂಲತಾಂ ವಾ ವಿಚಾರ ಸತ್ಯಾಂ ಪ್ರತಿಕೂಲತಾಯಾಂ ತದಾನುಕೂಲ್ಯಾಯ ವಿಧಿರ್ವಿಧೇಯೋ ಯತಃ ಸಂಪ್ರತಿ ಕಥ್ಯತೆ ತತ್. ಮೇಷಾದಿಯಾಗಿ 12 ರಾಶಿಯಲ್ಲಿ ಅಖಿಲ ತ್ರೈಕಾಲಿಕ ಗುಣದೋಷ 3 ಕಾಲಘಟ್ಟದಲ್ಲಿ ಇರತಕ್ಕಂಥ ವಿಚಾರಗಳನ್ನು ಸತ್ಯಾಸತ್ಯವಾಗಿ ತೋರಿಸಿಕೊಡಬೇಕು ಅಂತ ಹೇಳುವ ಆಧಾರದಲ್ಲಿ ವಿಮರ್ಶೆ ಮಾಡುವಾಗ ನಮಗೆ ಪ್ರಾಪ್ತಿಯಾಗುವಂಥದ್ದು ಧನುರಾಶಿ. ಅದಕ್ಕೆ ದೈವಾನುಕೂಲ ಸಂಬಂಧವಾಗಿರತಕ್ಕಂಥ ಫಲ ನೋಡುವಾಗ ಷಷ್ಟಂ ದ್ವಾದಶಂ ಅಷ್ಟಮಂಚ ಮುದಯೋ ಭಾವ ಅನಿಷ್ಟಾನ್ವಿದು ತನ್ನಾತಾನ್ವಿತ ವೀಕ್ಷಿಪ ಯದೇಚ ಭಾವಾಚ ಭಾವಾಶ್ರಯಂ. 3, 6, 8, 12ನೇ ರಾಶಿಯಲ್ಲಿ ಸರ್ವೇಶ್ವರ ಕಾರಕನಾಗಿರತಕ್ಕಂಥ ಗುರುಗ್ರಹ ಬಂದರೆ ದೈವಾನುಕೂಲ ಇಲ್ಲ ಎಂಬುದನ್ನು ಹೇಳುವಂಥದ್ದು. ಆಗ ಮೊನ್ನೆ ಜೂನ್ 3ನೇ ತಾರೀಕಿನಿಂದ ಬರುವ ಮೇ ತನಕ ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚರಿಸುವಂಥ ಕಾಲಘಟ್ಟ. ಲಗ್ನಕ್ಕೆ ಲಗ್ನಪತಿಯು ಚತುರ್ಥಪತಿಯಾಗಿರತಕ್ಕಂಥ ಗುರು ಅಷ್ಟಮದಲ್ಲಿರುವಂಥದ್ದು, ಧನು ರಾಶಿಯಾಗಿ ಬರುವಂಥದ್ದು. ದೈವಾನುಕೂಲ ಅಂತ ಹೇಳುವಂಥದ್ದು ನಮಗೆ ವಿಚಾರ ಸತ್ಯಾಂ ಪ್ರತಿಕೂಲತ ಯಾವ ವಿಷಯದಲ್ಲಿ ಅಂತ ಹೇಳುವಂಥದ್ದು ಇನ್ನು ವಿಮರ್ಶೆ ಮಾಡಲಿಕ್ಕೆ ಇರುವ ಕಾರಣ ಆಂಶಿಕವಾಗಿ ನೋಡುವಾಗ ಧನುರಾಶಿ ಯುದ್ಧ ರಾಶಿಯಾಗಿ ಬಂತು. ಇತಿಹಾಸಗಳು ಮತ್ತು ಚರಿತ್ರೆಗಳ ಪುರಾವ ಪುಣ್ಯಗಳಿರುವಂಥ ವಿಷಯಗಳಾಗಿ ಧನುರಾಶಿಯಾಗಿ ಬಂತು. 4ನೇ ಭಾವವತಿಯಾಗಿರತಕ್ಕಂಥ ಗುರು ದೇವಾಲಯ ನಗರಸಭಾ ಮಾರ್ಗಾಲಯ ದಾಸ ಸರ್ವಕರ್ಮಾಣಿ ಆಜ್ಞಾಲಂಬನ ಮೇತತ್ಸರ್ವಂ ಚಿಂತ್ಯಂ ಹಿ ದಶಮೇನ. ಲಗ್ನಕ್ಕೆ ಕರ್ಮ ಬಾಧಕಪತಿಯಾಗಿರತಕ್ಕಂಥ ಗುರುವನ್ನು ಕರ್ಮ ಬಾಧಕಪತಿಯಾಗಿರತಕ್ಕಂಥ ಬುಧನನ್ನು ಲಗ್ನ ಚತುರ್ಥಪತಿಯಾಗಿರತಕ್ಕಂಥ ಗುರುವನ್ನು ಅಭೀಷ್ಟಪತಿ ಚರಿತ್ರಾಸ್ಥಾನಾಧಿಪತಿಯಾಗಿರತಕ್ಕಂಥ ಶುಕ್ರನ್ನು ಸೇರಿಕೊಂಡು ಅಷ್ಟಮದಲ್ಲಿ. ಅಷ್ಟಮು ಅತಿ ಕಷ್ಟ. ವಿಚಾರಗಳು ಸುಮಾರು ಉಂಟು. ನಮಗೆ ಮೆಲ್ಲೆ ಚಮಚಾಲ್ ಕಲ್ಲು ಚಮಕ ಅಲ್ವಾ, ಮೆಲ್ಲವೇ ಜಗಿಯುವುದಾದರೆ ಕಲ್ಲನ್ನು ಕೂಡ ನಮಗೆ ಜೀರ್ಣ ಮಾಡ್ಬೋದಂತೆ, ಜಗ್ಗು ಸರಿ ಮಾಡ್ಬೋದಂತೆ. ಆಗ ಇವತ್ತಿನ ನಾಳೆಗೆ ಅಂತೇಳಿ ನಾವು ಗಡಿಬಿಡಿ ಮಾಡಿ ಹೊರಟ್ರೆ ಅದು ಯುದ್ಧ ರಾಶಿ ಆಗ್ತದೆ. ಆಗ ನಾನು ನನ್ನದು ನಮ್ಮದು ಅಂತ ಹೇಳುವುದು, ನಮ್ಮದು ಹೋಗಿ ನನ್ನದು ಅಂತ ಹೇಳಿ ಯುದ್ಧಗಳು ಉಂಟಾಗುವಂಥ ರಾಶಿ ಆಗ್ತದೆ ಧನುರಾಶಿ. ಆರಾಮ ಸೇನಾ ಗೃಹ ಯುದ್ಧ ಭೂಮಿ ಸಾಲೇಶು ವಾಸಿಯು ನವಮಸ್ಯ ರಾಶಿ. 9ನೇ ರಾಶಿ ಅಂತ ಹೇಳುವಂಥದ್ದು ಯುದ್ಧ ರಾಶಿಯಾಗುಂಟು. ಅದಕ್ಕೆ ದುಷ್ಸ್ವಭಾವ ರಾಶಿ ಆಗ್ತದೆ. ಶರೀರದ ಅರ್ಧ ಭಾಗ ಮನುಷ್ಯ ಸ್ವರೂಪ, ಹೃದಯದಿಂದ ಮೇಲ್ಭಾಗ ಮನುಷ್ಯ ಸ್ವರೂಪವು, ಹೃದಯದಿಂದ ಕೆಳಭಾಗಕ್ಕೆ ನೋಡುವಾಗ ಅಶ್ವ ಕುದುರೆಯ ಸ್ವರೂಪವು ದ್ರೆಕ್ಕಾಣವನ್ನು ಹೇಳುವಂಥ ರಾಶಿ ಆಗಿತ್ತು. ವಿಚಾರಗಳನ್ನು ಅರಿತು ನಾವು ಮುಂದಕ್ಕೆ ಹೋಗುವುದಾಗಿದ್ದರೆ ಉತ್ತಮ. ಅದಲ್ಲದೇ ಇದ್ದರೆ ನಾವು ಸ್ವಲ್ಪ ಯುದ್ಧ ಮಾಡಿಕೊಂಡು ಮನುಷ್ಯ ಸ್ವರೂಪವನ್ನು ಬಿಟ್ಟು ಹೋಗಬೇಕಾದಂಥ ಕೆಲವು ವಿಷಯಗಳೆಲ್ಲ ಬರ್ತದೆ ಅಂತ ಹೇಳ್ತದೆ. ಈಗ ನಾವು ಹೊರಟದ್ದು ಈ ಜೋಯಿಸರು ತೆಗೆಯುವಾಗಲೇ ಅಪಶಕುನ ಹೇಳ್ತಾರೆ ಅಂತ ಗ್ರಹಿಸಬೇಡಿ ಅಲ್ವಾ. ಒಳಿತನ್ನ ನಾವು ಹೇಳಬೇಕು ಅಂತಿಲ್ಲ, ಒಳಿತು ನಿಮಗೆ ಆಗಬೇಕಾದ್ದು, ಕೆಡುಕನ್ನು ಹೇಳಿ ಸರಿಪಡಿಸಬೇಕು ಅಂತ ಆಗ್ತದೆ ನಮಗೆ ಗುರುಪದೇಶ. ಆಗ ಕೆಡುಕು ರಾಶಿ ಧನುರಾಶಿ ಅಂತ ಹೇಳುವಂಥದ್ದು ಉತ್ತಮ ರಾಶಿ. ಪ್ರಸಕ್ತ ಗುರು ಬುಧ ಶುಕ್ರ ಗುಳಿಗ ಅಷ್ಟಮದಲ್ಲಿದ್ದಾನೆ. ಅದು ಸ್ವಲ್ಪ ಕಷ್ಟ ಅಂತ ಹೇಳುವಂಥದ್ದು. ಈಗ ನಿನ್ನೆ ಮೊನ್ನೆಲ್ಲ ಇನ್ನೊಂದು ಪರೀಕ್ಷೆಗಳಿತ್ತು, CET ಒಂದು ಪರೀಕ್ಷೆಗಳಿತ್ತು ಅಲ್ವಾ. ಆ 1 ವರ್ಷ ಅವರು ತುಂಬ ಪ್ರಯತ್ನ ಮಾಡಿ ನಿದ್ರೆ ಕೆಟ್ಟೆಲ್ಲ ಪ್ರಯತ್ನ ಮಾಡಿದರೆ ಅವರಿಗೆ ಭವಿಷ್ಯ ಮುಂದಿನದು ಸುಲಭ ಆಗ್ತದೆ. ಹಾಗೆ ಅಲ್ವ. ಆಗ ನಾವೀಗ ಹಂತ ಇರುವುದು ಯಾವುದು ಅಂತೇಳಿ ಒಂದು ಪರೀಕ್ಷೆಯ ಹಂತದಲ್ಲಿ ಇದ್ದೇವೆ. ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು, ವಿನಯ ಬೇಕು. ಅದು ಇಲ್ಲ ಅಂತೇಳಿ ಆದರೆ ಇದು ಯುದ್ಧಗಳಾದಿತ್ತು. ಬೆಳಗ್ಗೆ ಆದಾಗೆ ನಮಗೆ ಸ್ವಲ್ಪ ಕೋಪ ಬಂದಾಗ ಆದಿತ್ತು. ಆಗ ನಾವದನ್ನು ನಿಮಗೆ ತೋರಿಸಿದ್ರು ಕೂಡ ನಮಗೆ ಅದು ಗೊತ್ತಿರ್ತದೆ, ಯಾಕೆ ಅದು ಹಾಗೆ ಆಯಿತು ಶಕುನ ಅಂತ ಹೇಳಿದರೆ ಇಲ್ಲಿ ಎಲ್ಲ ಮುದದಿಂದ ಆಗಬೇಕಷ್ಟೇ. ಹಾಗಾದ್ರೆ ಆ ಫಲಗಳೆಲ್ಲ ಆ ರೀತಿ ಶಕುನ ತೋರಿಸ್ತದೆ. ಆದರೆ ವಿಚಾರಗಳು ಅಂತ ಹೇಳುವಂಥದ್ದು ಪೊದುವೆ ಇರುವಂಥ ವಿಷಯ
ಹಾಗಾಗಿ ನೋಡಿಕೊಳ್ಬೇಕಾದುಂಟು. ಅಷ್ಟಮೋ ಅತಿ ಕಷ್ಟ ಸ್ಥಾನದಲ್ಲಿ ಇರುವಂತ ಗುರು ಆಗ್ತದೆ ಲಗ್ನಪತಿ. ಸ್ವಲ್ಪ ಪ್ರಯತ್ನ ಬೇಕು. ಯಾರೆಲ್ಲ ಇದಕ್ಕೆ ಮುಂದೆ ನಿಲ್ಲುವವರು? ಎಲ್ಲರೂ ಬರ್ಬೇಕಲ್ಲ. ಅಲ್ಲ, ಆಗುವುದು ತೊಂದರೆ ಇಲ್ಲ, ಆಗುವಾಗ ಶಾಲೆ ಹಾಕುವಾಗ ಬರುತ್ತಾರೆ. ಶುರುವಿಗೆ ಬೇಕಾದಲ್ವ ಅಲ್ವಾ ಅಲ್ವಾ ಶುರುವಿಗೆ ಇದಕ್ಕೊಂದು ವ್ಯವಸ್ಥೆ ಅಂತ ಹೇಳಿಲ್ಲ. ನಾನು ಯಾರ ಹತ್ರ ಕೇಳೋದು? ಈಗ ಇವತ್ತು ದೂತರು ಬಂದು ಹೇಳಿದೆ ಹೇಗೆ ಅಂತ ಹೇಳಿದ್ರೆ ಹೇಳಬೇಕಿತ್ತು, ನನಗೆ ಹೇಳಲಿಲ್ಲ ಅಂತ ನಾನು ಹೇಳುವುದನ್ನು ಹೇಳಿದ್ದೇನೆ ಇಲ್ವಾ ಇಲ್ವಾ? ಅಥವಾ ಮೊದಲನೇ ದಿವಸ ಫೋನ್ ಮಾಡಿ ಏನಾದ್ರು ಸಂಶಯಗಳಿದ್ದರೆ ಮಾತಾಡುವ ಅಂತ ಹೇಳಿ ಕೂಡ ಹೇಳಿದ್ದೇನೆ. ಫೋನ್ ಮಾಡಿದ್ದಾರೆ ಬೆಳಗ್ಗೆ, ಮತ್ತೆ ವಾಪಸ್ ಕರೀಲಿಲ್ಲ. ನಾನು ಗಡಿಬಿಡಿಯಲ್ಲಿದ್ದೆ. ವಿಷಯ ಗೊತ್ತಾಯ್ತಾ? ಹಾಗೆ ನಾವು ಗಡಿಬಿಡಿ ಮಾಡಿ ಅಲ್ಲ, ನಮಗೆ ಅರಿವಿನ ಕೊರತೆ ಇದ್ದರೆ ತಿಳಿದು ಅನುಭವಕ್ಕೆ ಬರುವುದು ತೊಂದರೆ ಏನಿಲ್ಲ. ಹಾಗೆ ವಿಚಾರಗಳುಂಟು ಅಂತ ಹೇಳ್ತದೆ. ವೇಗಕ್ಕೆ ಹೋಗಬಾರ್ದು. ನಾವು ಕುದುರೆ ಅಲ್ವಾ, ಕುದುರೆ ರಾಶಿ ಬಂದ ಕಾರಣ ವೇಗವನ್ನ ನೋಡಿದ್ರೆ ಹೋಗ್ಲಿಕ್ಕಿಲ್ಲ. ಕುದುರೆಗೆ ಸ್ವಭಾವ ಉಂಟು, ಅದು ನಿದ್ರೆ ಮಾಡಿದ್ರೆ ಅಂತ ಆಗ್ತದೆ. ಅದು ಮಲಗುವ ಕ್ರಮ ಇಲ್ಲ, ಉಂಟಾ? ನಿತ್ಯ ಅಲ್ವಾ ನಿದ್ರೆ ಮಾಡುದು ಅಲ್ವಾ? ಅದಕ್ಕೆ ಗುರಿ ಕಟ್ಟಿ ಅದಕ್ಕೆ ಅಭ್ಯಾಸ ಮಾಡಿದ್ರೆ ಗುರಿ ಮುಟ್ಟಿಸ್ತದೆ. ಅದೇ ಹಾಗೆ ಬಿಟ್ರೆ, ನಮ್ಮ ಇಲ್ಲಿ ಆದೂರಲ್ಲಿ ಒಂದು ಕಡೆ ಇತ್ತು ಹಾಗೆ ಕುದುರೆ, ಊರಿಗೆ ಹೋದ್ರ ಮತ್ತೆ. ಹಾಗೆ ನೀವು ಈಗ ಊರಿಗೆ ಒಳ್ಳೇದು ಮಾಡಬೇಕು ಅಂತ ಅಲ್ಲಿ ಹೊರಟದ್ದು, ಗುರಿ ಇಟ್ಟಲ್ಲಿ ಹೋದದ್ದು, ಹೌದಲ್ಲ? ನಾಳೆ ನಾವು ಹೊರಟು ಇದಾಗಬಾರ್ದು. ಹೊರಟ್ರೆ ಕಾರ್ಯಸಿದ್ಧಿ ಉಂಟು. 11ನೇ ಭಾವಾಧಿಪತಿ ಆಗಿರತಕ್ಕಂಥ ಶುಕ್ರ ಆರೂಢಕ್ಕೆ ಲಗ್ನಪತಿಯೇ ಆಗಿರತಕ್ಕಂಥ ಗುರುವನ್ನ ಸೇರಿಕೊಂಡು ಕರ್ಮಪತಿಯನ್ನ ಸೇರಿಕೊಂಡು ಅನುಕೂಲದಲ್ಲಿ ಇರುವಂಥದ್ದು. 11ನೇ ಭಾವದಲ್ಲಿ ಚಂದ್ರ ಇರುವಂಥದ್ದು, ಅದು ಅನುಕೂಲ ಸ್ಥಿತಿಗಳು. ಅದು ಸ್ವಲ್ಪ ಏನು ತಾಳ್ಮೆ ಸಮಾಧಾನಗಳಲ್ಲಿ ಹೋಗಬೇಕಾದದ್ದು ಉಂಟು. ಒಂದು ಚರಿತ್ರೆಗಳೇ ಉಂಟು ಅಂತ ಹೇಳುದು. ಈಗ ಯುದ್ಧ ರಾಶಿ ಅಂತ ಕಂಡ್ರು ಕೂಡ ಒಂದು ಪುರಾತನದಲ್ಲೇ ಈ ಯುದ್ಧ ಆಗ್ಬೇಕು ಅಂತಾದ್ರೆ ಪೂರ್ವ ತಯಾರಿ ಅಂತ ಬೇಕು. ಯುದ್ಧ ಆಗ್ಬೇಕು ಅಂತಾದ್ರೆ ಪೂರ್ವ ತಯಾರಿ ಅಂತ ಬೇಕು. ಯುದ್ಧಕ್ಕೆ ಪೂರ್ವ ತಯಾರಿ ಉಂಟ? ಮನೆಯಲ್ಲಿ ಆದ್ರೆ ಇಲ್ಲ, ಮನೆಯಲ್ಲಿ ಇದ್ದೇ ಇರ್ತದೆ, ನಮ್ಮ ಮನೆಯಲ್ಲೂ ಇರ್ತದೆ ಅಲ್ವಾ? ಅದು ಬೇಕು. ಅದು ಇದು ಸಾರಿಗೆ ಹುಳಿ ಉಪ್ಪು ಖಾರ ಇದ್ದ ಹಾಗೆ ಅಲ್ಲ, ರುಚಿ ಬರುದು ಯಾವ್ದು? ಉಪ್ಪು ಮಾತ್ರ ಹಾಕಿದ್ರೆ ರುಚಿ ಇಲ್ಲ, ಖಾರ ಮಾತ್ರ ಇದ್ರೆ ರುಚಿ ಇಲ್ಲ. ಹುಳಿ ಉಪ್ಪು ಖಾರ ಎಲ್ಲ ಸಮಾನವಾಗಿದ್ರೆ ಅದೊಂದು ರುಚಿ. ಹಾಗೆ ಆ ಯುದ್ಧ ಮನೆಯ ಯುದ್ಧವಲ್ಲ ನಾನು ಹೇಳುವಂಥದ್ದು. ಈ ಚರಿತ್ರೆಯ ಪುರಾಣಗಳಲ್ಲಿರತಕ್ಕಂಥ ಯಾವುದೋ ಒಂದು ಯುದ್ಧ ಸಂಬಂಧವಾಗಿರತಕ್ಕಂಥ ಪೂರ್ವ ತಯಾರಿ, ಅದಕ್ಕೆ ಬೇಕಾದಂಥ ಕಳರಿ ಅಂತೆಲ್ಲ ನಾವು ಹೇಳ್ತೇವಲ್ಲ, ಗೊತ್ತುಂಟ ಕಳರಿ ಅಂತ ಹೇಳಿದ್ರೆ ಅಂತ? ಹಿಂದಿನ ಕಾಲದಲ್ಲಿ ಮಲ್ಲವಿದ್ಯಾ ಅಭ್ಯಾಸ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಪ್ರದೇಶ ಅಂತೇಳಿ ಎಲ್ಲ ಕಾಣ್ತದೆ. ಆಗ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳೇನುಂಟು, ಯಾವ ದೈವಗಳು, ದೈವಿಕ ಶಕ್ತಿಗಳು ಮತ್ತು ದೈವ ಶಕ್ತಿಗಳು ಸಂಬಂಧವಾಗಿರ್ತಕ್ಕಂಥ ಬಲಾಬಲವನ್ನು ನೋಡಿದಂಥ ಒಂದು ಇತಿಹಾಸಗಳನ್ನು ಹೇಳುವಂಥ ಚರಿತ್ರಾಸ್ಥಾನಾಧಿಪತಿ ಆಗ್ತದೆ ಇರುವಂಥದ್ದು. ಈಗ ಚರಿತ್ರೆಗಳುಂಟು. ಅಷ್ಟಮದಲ್ಲಿ ಗುಳಿಗೆ ಇದ್ದಾನೆ. ನಮಗಿಲ್ಲಿ ಪ್ರದೇಶದಲ್ಲಿ ಉತ್ತರದ ಅಷ್ಟಮಾಧಿಪತಿ ಆಗಿರತಕ್ಕಂಥ ಚಂದ್ರ 11ರಲ್ಲಿ. ಉತ್ತರ ಅಂದರೆ ಈಚೆಗಾಯಿತು. ದಕ್ಷಿಣ ಆಗ್ನೇಯ ಭಾಗ, ಈ ಭಾಗದಲ್ಲಿ ಗುಳಿಗಬನ ಎಲ್ಲಿರುವುದು? ಈ ಭಾಗದಲ್ಲಿ ಗುಳಿಗಬನ, ಅದಕ್ಕೆ ಸಂಬಂಧಪಟ್ಟ ಏನೋ ಒಂದು ಆರಾಧನೆ ಈ ಪಶ್ಚಿಮ ಭಾಗದಲ್ಲಿ ಉಂಟು. ಅಡಿಲು ಇದ್ದುಂಟ? ಈಚೆಗೆ ದಕ್ಷಿಣದಿಂದ ಮೇಲೆ ಆಗ್ನೇಯ, ಭೂತ ಸಂಧಿ ಹಿಂದೆ ಈಗ ಅವೇನು ಇದೆಲ್ಲ ನನ್ನದು ಅಂತ. ಈಗ ಇದೆಲ್ಲ ನನ್ನದೇ, ಸಂಚಾರ ಸಂಕಲ್ಪದಲ್ಲಿರುವಂಥದ್ದು, ಸಂಚಾರದಲ್ಲಿದ್ದಾನೆ ಅಂತ ಹೇಳುವಂಥದ್ದು. ಆಗ ಆರೂಢ ಬಂದಿರುವಂಥದ್ದು ಧನುರಾಶಿಯಾಗಿ ಅಲ್ಲಿ ಅಧಿಪತಿ ಗುರು. ಜೀವೋ ಮಹಾವಿಷ್ಣು, ಸಂಕಲ್ಪ ಹೇಗೆ ವಿಷ್ಣು ನಗರ ಅಂತ ಅಲ್ಲ, ಹಾಗೆ ಇಲ್ಲಿ ವಿಷ್ಣು ಇದ್ದಾನೆ. ಈಗ ಧನುರಾಶಿ ಅಂತ ಹೇಳಿದ್ರೆ ಧನುರಾಶಿಗೆ ಗುರು ಅಧಿಪತಿ. ಆ ಗುರುವಿಗೆ ಹೇಳುದು ಜೀವೋ ಮಹಾವಿಷ್ಣು ಅಂತ. ಗುರುವಿನಿಂದ ಹೇಳಬೇಕಾದ್ದು ಮಹಾವಿಷ್ಣು, ಅದು ಹೆಸರಲ್ಲೇ ಉಂಟು. ಅದು ನಾನು ಇನ್ನು ಸುಮಾರು ಆಲೋಚನೆ ಮಾಡಬೇಕಂತಿಲ್ಲ. ಆದರೆ ಮಹಾ ಸಾನ್ನಿಧ್ಯಪತಿಯಾಗಿರತಕ್ಕಂಥ ಚಂದ್ರ 11ರಲ್ಲಿ, ಸಾನ್ನಿಧ್ಯ ಕ್ಷೇತ್ರ ಬಿಂಬಾಣಿ ತ್ರೀಣಿ ಲಗ್ನೇನ ಚಿಂತೆ, ಚತುರ್ಥಪತಿಯು ಗುರು.
ಇಲ್ಲಿಂದ 4ನೇ ಸ್ಥಳ ಯಾರ್ದು? ಸ್ವಲ್ಪ ದಕ್ಷಿಣಕ್ಕೆ ಹೋಗುವಾಗ, ದಕ್ಷಿಣ ಆಗ್ನೇಯ ಭಾಗಕ್ಕೆ. ಇದು ವಿಷ್ಣುಮೂರ್ತಿ ನಗರ ಅಂತ ಹೇಳಿದ್ರೆ ಎಲ್ಲಿವರೆಗೆ ಉಂಟು ವಿಸ್ತಾರ? ಬಾರ್ಡರ್ ಇಲ್ಲಿ ನಗರ ಅಂತ ಹೇಳಿ ವಿಷ್ಣು ವಿಷ್ಣುಮೂರ್ತಿ ನಗರ ಅಂತ ನಾವು ಒಂದು ಬಾರ್ಡರ್ ಹಾಕಿದ್ದೇವಲ್ಲ, ಅದರ ನಂತರದ ಜಾಗ ಯಾವುದು? ದಕ್ಷಿಣ ಆಗ್ನೇಯ ವೆಂಕಟರಮಣ ದೇವಸ್ಥಾನ, ಅಲ್ಲಿ ಹೆಸರು. ಅದರ ನಂತರ ಉಳ್ಳೋಡಿ ಉಳ್ಳೋಡಿ ಉಳ್ಳೋಡಿ, ಅಲ್ಲಿಗೆ ಹೋಗ್ಬೇಕು, ಆಗ್ನೇಯಕ್ಕೆ ಹೋಗ್ಬೇಕು, ದಕ್ಷಿಣ ಆಗ್ನೇಯಕ್ಕೆ ಹೋಗ್ಬೇಕು. ಆಗ್ನೇಯ ಉಳ್ಳೋಡಿ ಅಲ್ಲ, ಯಾರ ಕೆರೆ ಅದು? ಯಾವ ದೇವರ ಕೆರೆ? ಕಾರಮಾರು ದೇವಸ್ಥಾನದ 7 ದೇಶಗಳ ಜಾತ್ರೆ ಆಗುವ ಕಾಲದಲ್ಲಿ ಇಲ್ಲಿಗೆ ದೇವರು ಹೋಗ್ತಿದ್ದಾರೆ ಅಂತ ಹೇಳಿ ನಮ್ಗೆ ಅಲ್ಲಿ ಅಷ್ಟಮಂಗಲದಲ್ಲಿ ಚಿಂತನೆಯಲ್ಲಿ ಕಂಡಂತ ವಿಷಯ. ದೇವಸ್ಥಾನದ ಚಿಂತನೆ ಸ್ವನಾಮ ಸದೃಶಾಶ್ಚ ಸರ್ವೆ, ಒಂದು ಹೆಸರಿಗೆ ಅದಕ್ಕೆ ಸಾದೃಶ್ಯವಾದಂತ ಆಧಾರಗಳಿರ್ತದೆ ಅಂತ ಹೇಳುದು ಅಲ್ವಾ? ಹಾಗೆ ದೇವರಿಲ್ಲದ ಕೆರೆ ಬರಲಿಲ್ಲ, ಕೆರೆ ಉಂಟು, ಅಲ್ಲಿಗೆ ಏನೋ ಒಂದು ಗೌರವ ಉಂಟಾಗಿದೆ. ಅದಿಲ್ಲಿಂದ 1, 2, 3, 4ನೇದ ಅಲ್ಲ 3ನೇದ? 3. ಅದರ ನಂತರ ಯಾವುದು ಬರುವುದು? ದಕ್ಷಿಣ, ಪೂರ್ತಿ ದಕ್ಷಿಣ ಅಲ್ಲ, ಸ್ವಲ್ಪ ಮೇಲಕ್ಕೆ ಅಲ್ಲಿವರೆಗೆ ನಮ್ಮ ಒಂದು ಗೌರವದಲ್ಲಿ ಕಾಣಬೇಕಾದದ್ದು ಉಂಟು. ಅಲ್ಲೀಗ ಸದ್ಯ ಒಂದು ಅಕಾಲ ಮೃತ್ಯು ಎಲ್ಲ ಸಂಭವಿಸಿದೆ ಅಂತದ್ದು. ಅಕಾಲ ಮೃತ್ಯು ಸಂಭವಿಸಿದಂತ ಎಲ್ಲ ಕಾಣ್ತದೆ ಆ ಭಾಗದಲ್ಲಿ. ಅವರಿಲ್ಲಿಗೆ ಸೇರ್ಬೇಕಾದವರ ಕೃಷ್ಣಮೂರ್ತಿ ಒಂದು ವರ್ಷ ಅಲ್ಲಿ, 1 ವರ್ಷ ಇಲ್ಲಿ ಆಗಿದೆ. ಅದು ಇಲ್ಲಿ 1 ವರ್ಷ ಅಲ್ಲಿ 1 ವರ್ಷ ಅಂತ ಹೇಳಿ ಅಂತ ಅಂತದ ಅರ್ಥ. ಬಾಡಿಗೆಲ್ಲ ಆಗಿ ಉಂಟಾ? ರಾಜಾನವರು ಅಭಿಷೇಕವು ಕ್ಷಿತಿಸುತ್ತೆ. ಅರಸು ದೈವ ವಾಯುವ್ಯ ಭಾಗದಲ್ಲಿ ಇಲ್ಲಿ ಬರುವುದು. ಅರಸು ದೈವ ಕಿನಿಮಾಣಿ, ಭೂಮಾಣಿ, ಮೈಸತಾಯ, ವೈದ್ಯೇಶ್ವರಿ, ವಾಯುವ್ಯ ಕುಮಾರಮಲ ಇದರ ಬಾರ್ಡರ್ ಅದು ಅಲ್ಲ, ನಗರದ ಶಿಥಿಲಾವಸ್ಥೆಯಲ್ಲಿ ಇರುವುದಲ್ಲ. ಈಗ ಎಷ್ಟು ದೂರ ಈ ವಿಷ್ಣುನಗರ ಅಂತ ಹೇಳುದ್ರ ವಾಯುವ್ಯಕ್ಕೆ ಹೋದ್ರೆ ಅಲ್ಲಿ ಒಂದು ಶಿಥಿಲಾವಸ್ಥೆಯಲ್ಲಿ ಉಂಟಲ್ಲ, ಅಲ್ಲಿ ಸ್ಥಾನ ಇಲ್ಲ. ಅದು ನಾವು ಸ್ಫುಟ ಮಾಡುವ ಆಂಶಿಕವಾಗಿ ನೋಡುವಾಗ ಒಂದು 30 ದೇವಗುರವು ರವವು ದಶಗುಣ ಶೈಲಾಶ್ಚ ವೃದ್ಧೋಡುವೆ, ಒಂದು 300ರಿಂದ 800 ಅಂತ ಹೇಳುವಂತ ಸಂಖ್ಯೆ. ಆಗ ಮೀಟರ್ ಲೆಕ್ಕದಲ್ಲಿ ನೋಡಿದ್ರೆ 300ರಿಂದ 800 ನಿಮ್ಮ ಮನೆಯಲ್ಲಿ ಇಲ್ಲಿಂದ ಎಷ್ಟು ದೂರ ಉಂಟು? 1 ಕಿಲೋಮೀಟರ್. ಅದು ಮಾರ್ಗದಲ್ಲಿ ಹೋದ್ರೆ ಅಲ್ಲ ನೇರ ಹೋದ್ರೆ 1 ಕಿಲೋಮೀಟರ್ ವಾಯು ಮಾರ್ಗ ಆಗಬೇಕು. 1 ಕಿಲೋಮೀಟರ್ ಮಾರ್ಗದಲ್ಲಿ ಹೋದ್ರೆ ಅಲ್ಲ, ಏರ್ ಅಷ್ಟೇ ಇರುವುದು. ನೀವೇ ಅಲ್ಲ ದೂತರು ಅಲ್ವಾ? ಅಲ್ಲಿವರೆಗೆ ನೋಡ್ಬೇಕು, ಅಲ್ಲಿಂದ ಶುರು ಮಾಡುದು ನಾವು. ನಿಮ್ಮಲ್ಲಿಂದ ಶುರು ಮಾಡಬೇಕಾದ್ದು ಉಂಟು ವಿಷಯ.
ಬಂದ್ರೆ ತೊಂದ್ರೆ ಇಲ್ಲಲ್ಲ ವಿಷಯ ಬರ್ಬಾರ್ದು ಲಂಚ ಕೊಡ್ಬೇಕು ಇಲ್ಲ ಅಲ್ಲ ಹಾಗೆ ನೇರ ಬಂದಿತ್ತು ಅದು ಕಾರ್ಯ ಒಮ್ಮೆಗೆ ಮಾತ್ರ ಪರಿಹಾರ ಆದಿತ್ತು ಮತ್ತೆ ಆಗಿರ್ಲಿಲ್ಲ. ಲಂಚ ಕೊಟ್ಟರೆ ಅದೇ ಮತ್ತೆ ಕೊಡ್ಬೇಕು. ಅದೇ ಆಗ ಅಲ್ಲಿನ ಆ ಭಾಗದ ಮನೆತನಕ್ಕೂ ನಾವು ಆಗ ಹೇಳಿದ ಪ್ರದೇಶದಲ್ಲಿ ಇರತಕ್ಕಂಥವರಿಗೂ ಏನೋ ಒಂದು ಮಾನಸಿಕ ಮನಸ್ತಾಪ ಕಲಹದಿಂದಾಗಿ ಈ ಪ್ರದೇಶದಲ್ಲಿರತಕ್ಕಂಥ ಶಕ್ತಿಯ ನಾಶಕ್ಕೆ ಕಾರಣ ಅಂತ ಹೇಳುದು. ನಿಮ್ಮ ಆ ಮನೆಗೆ ಆಧಿಪತ್ಯ ಯಾರು ಅಂತಾನೆ ಗೊತ್ತಿಲ್ಲ, ನೀವೋ ನಿಮ್ಮ ಹಿರಿಯರೋ ಅಥವಾ ನಿಮ್ಮ ಪೂರ್ವಜರೋ ಅಂತ ಅಲ್ಲ, ಅಲ್ಲಿಗೆ ಸಂಬಂಧಪಟ್ಟವರಾಗಿಯೂ ಆ ದೇವರ ಕೆರೆ ಅಂತ ಹೇಳುವ ಆಧಿಪತ್ಯದಲ್ಲಿರತಕ್ಕಂಥ ವಿಷಯದಿಂದಾಗಿ ಈ ಪ್ರದೇಶದಲ್ಲಿ ಆರಾಧಿಸಿಕೊಂಡಿದ್ದಂಥ ಕೆಲವು ಸಾನ್ನಿಧ್ಯಗಳು ನಾಶಕ್ಕೆ ಕಾರಣವಾಗಿದೆ ಅಂತ ಹೇಳುವಂಥ ಸ್ಥಿತಿ ಹಿಂದೆಗೆ ಹೋದರೆ ಇದು ಮೊದಲು ಕೊಳತಾಯ ಭೂಮಿ ಅಂತ ಹೇಳುದು. ಅದು ಬರುವಾಗ ಸ್ಥಾನಿಕ ಬ್ರಾಹ್ಮಣರ ಬರ್ತದೆ. ಶೈವರು ವೈಷ್ಣವರು ಸಂಬಂಧವಾದ ಈ ಭೂಮಿ ದೇವಸ್ಥಾನದ ಅಭಯದು ಹಾಗೆ ಕಾಲ್ಮಾರು ಸಹೋದರ ಭಾವ ಅಂದ್ರೆ ನಮ್ಮಲ್ಲೆಲ್ಲ ಇಲ್ಲಿವರೆಗೂ ಕನ್ನಡದವರೆಗೆ ಅಂತದ್ದು ಬರ್ತದೆ. ಎಲ್ಲ ದೇವಸ್ಥಾನದಲ್ಲಿ ಚಿಂತನೆ ಮಾಡಿದ್ರೆ ಕೊಳತ್ತಾಯ ವಿಭಾಗವೇ ಬರುವುದು ರಾಜರ ನಂತರ. ಅವರು ದೇವರ ಕೆರೆ ನಾಶವಾಗಿ ಹೋಗಿದ್ದಾರೆ ಯಾರು ಅವರೆಲ್ಲ ನಾಶ ಆಗಿದೆ. ಇಲ್ಲಿಂದ ಹೋಗಿದೆ ಬೇರೆ ಇರ್ಬೋದು, ಸಂಪರ್ಕ ಅದು ಹುಡುಕುವಾಗ ಬರುವಂತಹ ಸಮಯಕ್ಕಾದ್ರೂ ಅದು ಭರಿಸ್ತದೆ ಅಲ್ವಾ. ಈಗ ಆಧಿಪತ್ಯ ಸಂಬಂಧವಾಗಿ ನೋಡುದು ನಮ್ಮ ಅಲ್ಲಿಂದ ತೆಗೆದು ಅಲ್ಲಿವರೆಗೂ ಹೋಗಬೇಕಾದ ವಿಷಯಗಳುಂಟು, ಆಗ ಪರಿಪೂರ್ಣವಾಗಿರ್ತಕ್ಕಂಥ ಚಿತ್ರಣ ಸಿಗ್ತದೆ ಅಂತ ಹೇಳುದು. ಈಗ ಸ್ವಲ್ಪ ಅದಕ್ಕೆ ಕೇಂದ್ರ ಸಂಸ್ಥಾನ ಈ ಉತ್ತರ ಈಶಾನ್ಯ ಭಾಗದಲ್ಲಿ ಪ್ರದೇಶಕ್ಕೆ ಸಂಬಂಧಪಟ್ಟ ನಾಗಬನ ಬರುವುದಿಲ್ಲ. ಉತ್ತರ ಈಶಾನ್ಯ ಭಾಗದಲ್ಲಿ ಪ್ರದೇಶಕ್ಕೆ ಸಂಬಂಧ ಒಂದು ವ್ಯಕ್ತಿಯದ್ದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕುಂಭ ಲಗ್ನ ಶುಭಮಾಹ ಸತ್ಯ ಅದು ಮೂರು ಉತ್ತರ ಅಂದ್ರೆ ಈ ಮೊಬೈಲ್ ಹಿಡಿದವರ ಉತ್ತರ ಈಶಾನ್ಯ ಭಾಗ. ನಿಮ್ಮ ಮನೆ ಸರಿ ಎದುರು ಬರ್ಬೇಕು ಅಲ್ಲಿಂದ ನೋಡುವಾಗ. ನಿಮ್ಮ ಮನೆಯ ನಿಮ್ಮ ಸ್ಥಳ ಉಂಟಲ್ಲ ಅಲ್ಲಿಂದ ಕುಂಭ ರಾಶಿ ಆಗ್ತದೆ. ಆಗ ಕುಂಭ ಮಾಡುವವರು ಯಾರು, ಕೊಡ ಮಾಡುವವರು ಯಾರು, ಕಂಬಾರರು. ಮೂರನೇ ಸಮುದಾಯ ಅಂತ ಹೇಳ್ತಾರೆ ಅಲ್ವಾ, ಹೇಳಿದಾಗಲ್ಲ. ಮತ್ತೆ ಇಲ್ಲಿ ಹತ್ತಿರದಲ್ಲಿ ಬೇರೆ ಒಂದು ಸಮುದಾಯ ಉಂಟು, ಅದಕ್ಕೆ ಮಲಯಾಳ ಮಾತಾಡೋದು ಪೈಕದಲ್ಲಿ ಆ ಸಮುದಾಯಕ್ಕೆ ಸಂಬಂಧಪಟ್ಟ ಆಧಿಪತ್ಯ ಎಲ್ಲ ಉಂಟಾ ಅಂತ ನೋಡ್ಬೇಕು. ಆಚೆಗೆ ಅಲ್ಲಿವರೆಗೆ ಇರತಕ್ಕಂಥ ವಿಷಯಗಳನ್ನು ನಮಗೆ ತೆಗೆಯುವಾಗ ಇರ್ಲಿಕ್ಕಿಲ್ಲ. ನಾವು ನೋಡುವ ಸರ್ವೆ ನಂಬರ್ ಗಾಡಿ ತೆಗೆಯುವ, ಗಾಡಿ ರೆಕಾರ್ಡ್ ತೆಗೆಯುವಾಗ ಸಿಗ್ಲಿಕ್ಕಿಲ್ಲ. ಸಿಕ್ಕಿತ್ತು ಬಳಿ ತುಂಬಾ ಗಂಟಿನೇ ಅಲ್ಲ ರೆಕಾರ್ಡ್ ಹೋಗುದು. ಈಗ ಒಕ್ಕಲು ಓಡಿಸಿದೆಲ್ಲ ಉಂಟು ಅಂತ ಹೇಳುದಲ್ಲ. ಒಂದು ಮನೆತನದವರು ಇದ್ದಾರೆ, ಹಿಂದೆ ಇದ್ದವರು ಇದ್ದಾರೆ. ಈಗಿನವರೆಲ್ಲ ನಾವೆಲ್ಲ ಈಗ ಬಂದು ಈಗ 5 ವರ್ಷದಲ್ಲಿ ನಾವಾಗುದಿಲ್ಲ. ಮೊದಲಿನ ಪುರಾವೆಗಳಿರತಕ್ಕಂಥ ವಿಷಯ ವಿಷಯ ಎಲ್ಲ ತೆಗೆಯುವಾಗ ಎಂತ ಈಗೊಂದು ನಮಗೆ ಇಲ್ಲಿ ಗ್ರಾಮ ದೇವರು ಯಾರೀಗ ನಾವು ಸುಬ್ರಹ್ಮಣ್ಯ ಶಿವ ಬರುದು ಪೆರಡಾಲವೇ ನಮಗೆ ಒಂದು ಪೆರಡಾಲಕ್ಕೆ ಹೋಗಿ ಬರಬೇಕು. ಯಾಕಂದ್ರೆ ಅಷ್ಟಮದಲ್ಲಿ ಗುಳಿಗ, ಅಷ್ಟಮದಿಂದ ಗುಳಿಗೆ ಆಯುಷ್ಯಕ್ಕೆ ಕೊಂಡು ಹೋಗುವಂತ ಹಾಗೆ ತೊಡಗಿಸುವಾಗ ಕೆಲವು ದುರ್ನಿಮಿತ್ತಗಳು ಬರುವಂತದ್ದು ಉಂಟು ಅಂತ ಹೇಳುದು. ಆಗ ನಮಗೆ ಅದು ಆಗ ಕಂಡಿದೆ ದುರ್ನಿಮಿತ್ತ. ಅವರ ಪಾಪ ತಿರುಗುವಾಸ ಬಂದದ್ದಾಗಿರ್ಬೋದು, ಹಾಗೆ ತಲೆ ತಿರುಗಿದೆ ಆ ಹೊತ್ತಿಗಾಗ್ತದೆ ಪೂಜೆ ಮಾಡುವ ಸಂಕಲ್ಪ ಆಗುವಾಗ ನಿಮಿತ್ತ ಬಂದದ್ದು. ಅದು ಶಬ್ದ ಒಳ್ಳೇದಲ್ಲ. ಆದ್ರೆ ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಸಾನ್ನಿಧ್ಯವು ಎಂತ ಸ್ವಲ್ಪ ನಿತ್ರಾಣದಲ್ಲಿ ಉಂಟು, ಸ್ವಲ್ಪ ಕೆಲಸ ಅಲ್ಲ. ಈಗ ಒಬ್ಬ ಆಕ್ಸಿಡೆಂಟ್ ಆದ ಕೂಡಲೇ ಸೀದಾ ICU ಒಳಗೆ ಹೋಗಿ ಸರ್ಜರಿ ಮಾಡುದಿಲ್ಲ, ಮಾಡ್ತಾರೆ ಇಲ್ಲ. ಅವನ ಎಲ್ಲಾ ವಿಚಾರಗಳನ್ನ ನೋಡಿ ಒಂದು ಅವಸ್ಥೆ ಹತೋಟಿಗೆ ಬಂದ ಮೇಲೆ ಇನ್ಸುಲಿನ್ ಬೇಕು ಅಂತೆಲ್ಲ ನೋಡಿ ಕೊಟ್ಟು ಮತ್ತೆ ಶುರು ಮಾಡುದಲ್ವಾ. ಹಾಗೆ ನಾವು ಬಂದಾಗ ಇಷ್ಟದ್ದು ಉಂಟು ಒಂದು ಪ್ರತಿಷ್ಠೆ ಮಾಡಿ ಅಂತ ಹೇಳಿ ಹೋಗುದು ಅಲ್ಲ. ಅಥವಾ ನಿಮ್ಮನ್ನ
ಒಂದು ಹೇರಿ ವಿಷಯ ಹೇಳಿ ಹೋದ್ರೂ ಆಗ್ಲಿಕ್ಕಿಲ್ಲ. ನಿಮಗೂ ಒಳಿತಾಗಬೇಕು, ನಮಗೂ ಒಳಿತಾಗಬೇಕು ಅಲ್ವಾ? ಕರ್ತವ್ಯಗಳಲ್ಲಿ ಹೇಗೆಂತೇಳಿ ಕರ್ತ, ಕಾರಯಿತ, ಪ್ರೇಕ್ಷಕ, ಅನುಮೋದಕ, ಪಾಪ ಪುಣ್ಯನ ಸಮಭಾಗಿತ್ವ. ಅದರಲ್ಲಿ 4 ಜನರಿಗೆ ಒಳಿತು ಮತ್ತು ಕೆಡುಕು ಅಂತ ಹೇಳುವಂಥದ್ದು ಬರ್ತದೆ ಅಂತ ಹೇಳುದು. ಇದಕ್ಕೆ ಮೂಲ ಕಾರಣ ನಿದ್ರೆಯಲ್ಲಿರುವ ಹಂದಿಗೆ ಕಲ್ಲಾಕಿದ್ರೆ ಎಂತಾಗ್ತದೆ? ಎಂತಾಗ್ತದೆ? ಸಿಕ್ಕಿರೋದು ಊರಿಗೆ ಹೋದ್ರಲ್ಲ. ಹಾಗೆ ನಾವು ನಿದ್ರೆಯಿಂದ ಎಬ್ಬಿಸಿದ್ರೆ ಕೆಲಸ ಕೊಡಬೇಕು ಮತ್ತೆ ಅಲ್ವಾ? ಅದಕ್ಕೆ ನಾವು ಆ ರೀತಿಯಲ್ಲಿ ಸ್ವಲ್ಪ ತಾಳ್ಮೆಯಲ್ಲಿ ಹೋಗುವ. ಅಂತೂ ನಮ್ಮ ಭಾಗ ಕೆಲವು ನಿಮಿತ್ತ ದೋಷಗಳು ಹೋಗುವಂತ ಸಾಧ್ಯತೆ ಇರುವ ಕಾರಣ ಹತ್ತಿರದ ಶಿವಕ್ಷೇತ್ರ ಎಳ್ಳೆಣ್ಣೆ ಉಂಟಲ್ಲ, ಅಲ್ಲಿ ಒಂದು ತಂದದ್ದು ಆ ಎಳ್ಳೆಣ್ಣೆ ತಂದಿಟ್ಟೆ ಒಂದು ಹರಿಮಾಣದಲ್ಲಿ ಇಡಿ. ಇದು ಪ್ರಸಾದ.